ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮೂಲಕ ಎಂಟರ್ಟೈನ್ ಮಾಡಿದ್ರಿ, ಈಗ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇದ್ರ. ಆಕ್ಟಿಂಗ್ ಫೀಲ್ಡ್ ನ ಚೂಸ್ ಮಾಡಿಲ್ಲ ಅಂತಂದ್ರೆ ಯಾವ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ನಾನು ಅಂದ್ರೆ ಅದೇ ನಾನು ಹೇಳ್ದಂಗೆ 17ಗೆ ನಾನು ಇಲ್ಲಿ ಬಂದಿದ್ರಿಂದ ಇನ್ನ ಅಂದ್ರೆ ಆತರ ಕನ್ಸ್ಗಳಂತ ನಾನು ಏನ್ ಯಾವತ್ತೂ ಕಟ್ಕೊಂಡಿರ್ಲಿಲ್ಲ. ಮೇ ಬಿ ನನ್ಗೆ ಅನ್ಸೋದು ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ, ಇಲ್ಲ ಏರೋಸ್ಟೇಸ್ ಆಗ್ತಿದ್ದೆ. ಅದೊಂಚೂರು ಆಸೆ ಇತ್ತು ನನ್ಗೆ. ಓಕೆ, ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಇದನ್ನ ಇಲ್ಲೇ ಡಿಸ್ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಏರೋಸ್ಟೇಸ್ ಟ್ರೈನಿಂಗ್ ಹೋಗೋಣ ಅಂತ. ಸೊ ಮೇ ಬಿ ಅದೆರಡರಲ್ಲಿ ಯಾವ್ದೋ ಒಂದು ಚೂಸ್ ಮಾಡ್ತಿದ್ದೆ. ಯೂಶುವಲಿ ಏನಾಗ್ತೈತೆ ಅಂತ ನಾವು ಚಿಕ್ಕ ವಯಸ್ಸಿಂದಾನೇ ಕೂಡ ಅಪ್ಪ ಅಮ್ಮ ನೀನ್ ಡಾಕ್ಟರ್ ಆಗ್ಬೇಕು, ಅದಾಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ ಅಥವಾ ಪೊಲೀಸ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಅಪ್ಪ ಅಮ್ಮ ಆಗಿರ್ಬೋದು ಏನಾದ್ರು ಹೇಳ್ತಿದಾರ ಈ ತರ ಇಂಥದ್ದಾಗು ಹಂಗೆ ಹಿಂಗೆ ಅಂತ? ಅಲ್ಲ, ನಾನು ಕೆಲವೊಂದ್ ಟೈಮ್ ಅನ್ಕೊಂತೀವಿ. ಅಂದ್ರೆ ತುಂಬಾ ಜನ ಹೇಳ್ತಾರೆ ಲಕ್ಕಿ ಅಂತಂದ್ರೆ ಓಕೆ ತುಂಬಾ ರಿಚ್ ಫ್ಯಾಮಿಲಿ ಆಗಿರ್ಬೇಕು ಇನ್ನೊಂದು ಅನ್ನೋದು. ಬಟ್ ನಿಜವಾಗ್ಲೂ ಅಲ್ಲ, ನಾನು ತುಂಬಾ ವಿಷಯಗಳಲ್ಲಿ ಲಕ್ಕಿ. ಎಲ್ಲಾ ಕಡೆ ಹೇಳ್ತೀನಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅವ್ರು ಹೆಂಗೆ ಅಂತಂದ್ರೆ ಲೈಕ್ ಯಾವತ್ತು ಪ್ರೆಷರ್ ಮಾಡಿಲ್ಲ. ಓಕೆ, ನೀನ್ ಇದನ್ನೇ ಮಾಡ್ಬೇಕು, ನೀನ್ ಇದನ್ನೇ ಕರಿಯರ್ ಆಗಿ ಚೂಸ್ ಮಾಡ್ಬೇಕು. ಅವ್ರ ಇಷ್ಟೇ ಲೈಕ್ ಓದೋ ಟೈಮಲ್ಲಿ ನೀವ್ ಇಷ್ಟ ಮಟ್ಟಕ್ಕೆ ಓದ್ಬೇಕು ಅಂತ ಹೇಳ್ಕೊಡ್ತಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಡಿಪ್ಲೊಮೊ ತಗೋಬೇಕಾದ್ರೆ ನನ್ನ ಅಮ್ಮ ಹೇಳಿದ್ರು ನಿಂಗೆ ನಂಗೆ ಅವಾಗ ತುಂಬಾ ಡಾನ್ಸ್ ಅಂದ್ರೆ ಇಂಟ್ರೆಸ್ಟ್ ಇತ್ತು. ಸೊ ಅಮ್ಮ ಯಾವಾಗ್ಲೂ ಹೇಳೋರು ಯಾಕೆ ಎಲ್ಲಾರ ತರ ನೀನ್ ಇದನ್ನೇ ಮಾಡ್ಬೇಕಂತ ಹೋಗ್ತೀಯ, ಬೇಡ ನೀನ್ ಫ್ಯಾಷನ್ ಡಿಸೈನಿಂಗ್ ಮಾಡು, ನಿಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀನ್ ಡಾನ್ಸ್ಗೆ ಹೋಗು, ಅಂದ್ರೆ ಡಿಪ್ಲೊಮೊ ಇನ್ ಡಾನ್ಸ್ ಮಾಡು, ಅದಕ್ಕೆ ಹೋಗು ಅಂತ ತುಂಬಾ ಫೋರ್ಸ್ ಮಾಡೋರು, ಅಂದ್ರೆ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಆತರ ನನ್ನ ಪೇರೆಂಟ್ಸ್ ಯಾವ್ದಕ್ಕೂ ಅಂದ್ರೆ ನಿಮ್ಗೆ ಏನ್ ಇಷ್ಟ ಲೈಫಲ್ಲಿ ಮಾಡಿ, ಬಟ್ ರೈಟ್ ಪಾತ್ ಚೂಸ್ ಮಾಡಿ ಅಷ್ಟೇ, ಯಾವ್ದನ್ನು ರಾಂಗ್ ಪಾತ್ ಅಲ್ಲಿ ಹೋಗ್ಬೇಡಿ. ಏನೇ ಮಾಡಿದ್ರು ಕರೆಕ್ಟ್ ಆಗಿ ಯೋಚನೆ ಮಾಡಿ ರೈಟ್ ಪಾತ್ ಅಲ್ಲಿ ಹೋಗಿ ಅಷ್ಟೇ. ಮೈಸೂರು ಹುಡುಗಿ, ಸೊ ಮೈಸೂರಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಏನ್ ತರಲೆ ತುಂಟಾಟಗಳನ್ನ ಮಾಡಿದ್ರು ಅಮೂಲ್ಯ ಅವರು ಅಂತ? ತರ್ಲೆ ತುಂಟಾಟ ಮಾಮೂಲಿ ಸ್ಕೂಲ್ ಅಂದ್ರೆ ಎಕ್ಸ್ಟ್ರಾ ಆತರ ಏನು ಇಲ್ಲ. ಸ್ಕೂಲಲ್ಲಿ ಮಾಮೂಲಿ ಫ್ರೆಂಡ್ಸ್ ಜೊತೆ ತರ್ಲೆ ಮಾಡೋದು, ಇಲ್ಲಾಂದ್ರೆ ಲೆಸನ್ಸ್ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಇದ್ರೆ ಹಿಂದೆ ಬೆಂಚಲ್ಲಿ ಕೂತ್ಕೊಂಡೇನೋ ಸ್ವಲ್ಪ ತರ್ಲೆ ಮಾಡೋದು. ಹಾ, ಅಂದ್ರೆ ನಂದು ಏನಾಗ್ತಿತ್ತು ಅಂದ್ರೆ ಇವಾಗ ನನ್ ಗ್ಯಾಂಗ್ ಎಲ್ಲಾನು ಒಂದ್ 5 ಮೆಂಬರ್ಸ್ ಗ್ಯಾಂಗ್ ಇದ್ವಿ ನಾವು. ನಮ್ದೇನಂದ್ರೆ ಅವ್ರೆಲ್ಲರೂ ಹೈಟ್ ಇದ್ರು, ನಾನು ಒಬ್ಳೆ ಶಾರ್ಟ್ ಇದ್ದೆ ಅವಾಗ ಸ್ಕೂಲಲ್ಲಿ. ಸೊ ನನ್ನ ಫಸ್ಟ್ ಬೆಂಚ್ ಹಾಕ್ತಾ ಇದ್ರು, ಅವ್ರು 4 ಜನನು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೋತಿದ್ರು. ಪ್ರತಿ ಪೀರಿಯಡ್ ಅಲ್ಲೂ ನಂದೇನ್ ಪ್ರಾಬ್ಲಮ್ ಅಂತ ಅಂದ್ರೆ ಅವ್ರು ಬಂದು ಫಸ್ಟ್ ಬೆಂಚ್ ಕೂರ್ಸೋರು, ಆ ಕ್ಲಾಸ್ ಮುಗಿತಿದ್ದಂಗೆ ಲಾಸ್ಟ್ ಬೆಂಚ್ ಹೋಗಿರ್ತಿದ್ದೆ, ಮತ್ತೆ ಬಂದ್ ಅದೇ ಒಂದು ಇದಾಗ್ತಾ ಇತ್ತು, ರಿಪೀಟ್ ಆಗ್ತಾ ಇತ್ತು. ಸೊ ಈ ತರ ಎಲ್ಲ ಒಂದು ನೆನ್ಪುಗಳಿದೆ ಅಷ್ಟೇ. ಓಕೆ, ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಯಾವತ್ತಾದ್ರೂ ಬಂಕ್ ಮಾಡಿ ಸಿನಿಮಾ ನೋಡೋದಕ್ಕಾಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಔಟಿಂಗ್ಗೆ, ಬಿಕಾಸ್ ಯಾಕಂತಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಈ ತರ ನಾವು ಬೇಡ ಅಂತ ಹೇಳ್ಬಿಟ್ಟು ಭಯ ಪಟ್ರು ಕೂಡ ಫ್ರೆಂಡ್ಸ್ ಎಲ್ಲ ಬಾ ಇವತ್ತು ಒಂದಿನ ಏನಾಗಲ್ಲ ಅಂತ ಹೇಳ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಎಂಜಾಯ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲಾನು ನಮ್ಮನ್ನ ಹುಬ್ಬಿಸ್ತಿರ್ತಾರೆ. ಸೊ ಯಾವತ್ತಾದ್ರೂ ಬಂಕ್ ಮಾಡಿದ್ರ ಅಮೂಲ್ಯ ಅವರು ಅಂತ? ಮಾಡಿದೀನಿ. ಅಂದ್ರೆ ನನ್ಗೆ ಏನಾಗ್ತಿತ್ತು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನನ್ನ ಅಮ್ಮ ನಂಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ, ಇನ್ ಯಾರು ಅಂದ್ರೆ ನನ್ಗೇನು ರೆಸ್ಟ್ರಿಕ್ಷನ್ ಅನ್ನೋದಿರ್ಲಿಲ್ಲ. ಬಿಕಾಸ್ ಅವ್ರಿಗೂ ತುಂಬಾ ನಂಬಿಕೆ ಇತ್ತು ನಾನು ಯಾವ್ದನ್ನು ಸುಳ್ಳು ಹೇಳಲ್ಲ ಅಂತ. ಸೊ ಬಂಕ್ ಅಂದ್ರೆ ಇವಾಗ ಬೇರೆಯವ್ರಿಗೆಲ್ಲ ಏನಾಗ್ತಿತ್ತು, ನಾನೇ ಸ್ವಲ್ಪ ಹೇಳ್ತಿದ್ದೆ ಅನ್ಸತ್ ಫ್ರೆಂಡ್ಸ್ಗೆ ಹೋಗೋಣ ಅಂತ. ಬಿಕಾಸ್ ನನಗೆ ಇಷ್ಟೇ, ನನಗ್ ಮಾಡ್ಬೇಕಾಗಿರೋ ಕೆಲಸ ಏನು, ಫಸ್ಟ್ ಅಮ್ಮಂಗ್ ಕಾಲ್ ಮಾಡು, ಅಮ್ಮ ಈ ತರ ಇವತ್ ನನ್ ಸ್ಕೂಲ್ಗೆ ಹೋಗ್ತಿಲ್ಲ, ಇಲ್ಲ ಕಾಲೇಜ್ಗೆ ಹೋಗ್ತಿಲ್ಲ. ನನ್ ಸ್ಕೂಲಲ್ಲಿ ಏನಾಗ್ತಿತ್ತು, ನನ್ನ ಅಮ್ಮನೇ ಟೀಚರ್ ಆಗಿದ್ರು. ನಿಮ್ ಸ್ಕೂಲಲ್ಲೇ? ಹಾ ಹೌದು. ಸೊ ಮೇ ಬಿ ಇವತ್ ನೋಡಿದ್ರೆ ನನ್ನ ಸ್ಕೂಲಲ್ಲಿ ಎಲ್ರಿಗೂ ಗೊತ್ತಾಗತ್ತೆ ಅನ್ಸುತ್ತೆ. ನಂಗೆ ಏನಾಗ್ತದೆ, ನಂಗೆ ಸ್ವಲ್ಪ ಯಾವತ್ತಾದ್ರೂ ಒಂದಿನ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂತಂದ್ರೆ ಅಮ್ಮ ಬಟ್ ಹೇಳ್ತಿದ್ರು ಇಷ್ಟು ನೀನು ಮನೇಲಿ ಕುತ್ಕೊಂಡು ಓದಿರ್ಬೇಕು ಅಂತ. ಅಮ್ಮ ಪ್ಲೀಸ್ ನಾನು ಇವತ್ ಬರಲ್ಲ ಅಂತಂದ್ರೆ ಸರಿ ಆಯ್ತು ಅಂತ ಅಮ್ಮನೇ ಹೋಗಿ ಹೇಳ್ತಿದ್ರು ಸ್ಕೂಲಲ್ಲಿ, ಇವತ್ತು ಅವಳು ಕಾಲ್ ನೋವಾಗಿದೆ ಅಂತ. ಅದ್ರ ನೆಕ್ಸ್ಟ್ ಡೇ ಹೇಳ್ತಾ ಇದ್ರು, ನೆನ್ನೆ ನಾನ್ ಕಾಲ್ ಪೆಟ್ಟಾಗಿದೆ ಅಂತ ಹೇಳಿದೀನಿ, ಸ್ವಲ್ಪ ಕುಂಟ್ಕೊಂಡ್ ಬಾ, ನಾರ್ಮಲ್ ಆಗಿ ಬರ್ಬೇಡ. ಸೊ ಈ ತರ ನನಗೆ ಪೇರೆಂಟ್ಸ್ ಸಿಕ್ಕಿರೋದ್ರಿಂದ ಯಾವತ್ತು ಅಂದ್ರೆ ಬಂಕ್ ಆಗಿರ್ಬೋದು, ಫ್ರೆಂಡ್ಸ್ ನನ್ನ ಎನ್ಕರೇಜ್ ಮಾಡೋದಕ್ಕಿಂತ ನಾನೇ ಹೇಳ್ತಿದ್ದೆ, ಏನಿದೆ ನಾನ್ ನಮ್ಮ ಅಮ್ಮಂಗೆ ಹೇಳ್ತೀನಿ, ನೀವು ಹಂಗೆ ಹೇಳ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ತುಂಬಾ ಹೋಗಿರೋದಿದೆ ಆತರ. ಹಂಗಾದ್ರೆ ಸಾಮಾನ್ಯವಾಗಿ ಟೀಚರ್ಸ್ ಅದರಲ್ಲಿ ತಂದೆ ತಾಯಿನೇ ಸ್ಟ್ರಿಕ್ಟ್ ಇರ್ತಾರೆ, ಅಂತದ್ರಲ್ಲಿ ಟೀಚರ್ಸ್ ಆದ್ರೆ ತಂದೆ ತಾಯಿ ಇನ್ನೂ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಂತ ಕೇಳ್ಪಟ್ವಿ. ಬಟ್ ನಿಮ್ಗೆ ಫುಲ್ ಡೆಡ್ ಆಪೋಸಿಟ್ ಅನ್ಸುತ್ತೆ. ಬಟ್ ನಾನ್ ಒಂದ್ ಬಿಲೀವ್ ಮಾಡ್ತೀನಿ ಅಂತ ಕಲ್ತಿದೀನಿ ಕೂಡ. ಮೇ ಬಿ ನನಗೆ ಫ್ಯೂಚರ್ ಅಲ್ಲಿ ಮಕ್ಳಾದ್ರೆ ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಮ್ಮಮ್ಮ ಅಪ್ಪ ಆಗಿರ್ಬೋದು ಯಾವಾಗ್ಲೂ ಹೇಳ್ತಾ ಇದ್ರು, ಈಗ್ಲೂ ಹೇಳ್ತಾರೆ ನಮ್ಮಪ್ಪ, ಯಾವತ್ತು ತುಂಬಾ ಕಟ್ಟಾಕ್ಬಾರ್ದಂತೆ ಮಕ್ಳನ್ನ. ಬಿಕಾಸ್ ಈಗ ನಾವ್ ಯಾವ್ದ್ರಲ್ಲೇ ಸ್ಟಾಪ್ ಮಾಡಕ್ ಹೋದ್ರು ಮಕ್ಳು ಮಾಡೇ ಮಾಡ್ತಾರೆ. ಅಮ್ಮ ಯಾವಾಗ್ಲೂ ನಂಗೆ ಡೈರೆಕ್ಟ್ ಆಗಿ ಹೇಳೋರು, ನಾನು ಇದನ್ನ ಸ್ಟಾಪ್ ಮಾಡ್ದೆ ಅನ್ಕೋ, ನೀ ನನ್ಗೆ ಹೇಳ್ದೆ ಮಾಡ್ತೀಯ ಅಷ್ಟೇ, ಕದ್ದು ಮುಚ್ಚಿ ಮಾಡ್ತೀಯ, ಹಂಗಂತ ನಿಮ್ ಮಕ್ಳೇನ್ ಸ್ಟಾಪ್ ಮಾಡಲ್ಲ. ಬಿಕಾಸ್ ನಿಮ್ದು ಇವಾಗಂದು ಏಜ್ ಅದೇ ತರ ಇರುತ್ತೆ. ಸೊ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು ನಾನ್ ಹಿಂಗ್ ಬಿಡ್ತೀನಿ. ಅಂಡ್ ಅವ್ರು ತುಂಬಾ ಚೆನ್ನಾಗ್ ಒಂದ್ ಲೈನ್ ಹೇಳ್ತಿದ್ರು, ನೀನ್ ಏನೇ ಒಂದನ್ನು ತಿಳ್ಕೊ, ಬಟ್ ರೈಟ್ ಏಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡು, ಯಾವ್ದನ್ನು
ಇವಾಗ ತಿಳ್ಕೊಂಡ ತಕ್ಷಣ ಓಕೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈಗ ಬಂಕ್ ಅನ್ನೋದಾಗಿರ್ಬೋದು, ಅಮ್ಮ ಹೇಳ್ತಿದ್ರು ಅಷ್ಟೇ, ಈಗ ನಿನ್ಗೆ ಎಲ್ಲೋ ಏನೋ ಹೋಗ್ಬೇಕಂತ ಅನ್ಸತ್ತೆ, ತಿಳ್ಕೊ ಅದ್ರ ಬಗ್ಗೆ ನಿನ್ಗೆ ಯಾರೋ ಹೇಳಿದ್ರು ಕಿವಿ ಮುಚ್ಕೊಳಕ್ ಆಗಲ್ಲ, ಬಟ್ ನೀನ್ ಯಾವಾಗ ಹೋಗ್ಬೇಕು ಸಮಯ ಬರುತ್ತೆ ಅವಾಗಷ್ಟೇ ಹೋಗು. ನೀನ್ ಏನೇ ಒಂದು ವರ್ಷ ತಿಳ್ಕೊಂಡು ನೀನ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ವಿಷಯ ಅಮ್ಮ ಹೇಳ್ತಾ ಇದ್ರು, ಲವ್ ಮಾಡ್ಬೇಡ ಇನ್ನೊಂದು ಮತ್ತೊಂದೊಂದು ಹೇಳಿದ್ರು ನೀ ಮಾಡ್ತೀಯಾ. ಹುಡುಗರ್ಗ್ ಅಟ್ರಾಕ್ಷನ್ ಹೌದು ಆಗತ್ತೆ ನಿನ್ಗೆ, ಬಟ್ ಇದ್ ರೈಟ್ ಏಜ್ ಅಲ್ಲ, ಅದ್ರ ಬಗ್ಗೆ ತಿಳ್ಕೊ, ಪರವಾಗಿಲ್ಲ. ಯಾರೋ ಹೇಳ್ತಾರ, ಫ್ರೆಂಡ್ಸ್ ಹೇಳ್ತಾರ, ತಿಳ್ಕೊ, ಬಟ್ ನಿನ್ಗೊಂದ್ ಏಜ್ ಬರುತ್ತೆ ಅವಾಗ ಇಷ್ಟಪಡು ಆ ಹುಡ್ಗನ್ನ, ಇವಾಗಲ್ಲ ಅಂತ. ಸೊ ನಂಗೆ ಈ ತರ ಬೆಳ್ದಿರೋದ್ರಿಂದ ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು, ನಿಂಗೆ ಏನೋ ರೆಸ್ಟ್ರಿಕ್ಷನ್ ಇಲ್ಲ, ಬಟ್ ನೀನ್ ಯಾಕೆ ಅಂದ್ರೆ ನನ್ ರಿಲೇಶನ್ಶಿಪ್ ಆಗಿರ್ಬೋದು ಬಂದಿದ್ ತುಂಬಾ ತುಂಬಾ ಅಂದ್ರೆ ಏನಂತಾರೆ ಸ್ಕೂಲ್ ಅಲ್ಲೆಲ್ಲ ನಾವ್ ಇದನ್ನ ಮಾಡೇ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಕಾಲೇಜಲ್ಲೂ ಮಾಡ್ಲಿಲ್ಲ ನಾನು. ಸೊ ಅವಾಗ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ, ಯಾಕೆ ಅಂತ ನಾ ಅದೇ ಹೇಳ್ತಾ ಇದ್ದೆ, ನಿಮ್ಗೆ ಮಾಡ್ಬಾರ್ದು ಅನ್ನೋದಿದೆ, ಸೊ ನಿಮ್ಗೆ ಅದನ್ನ ಟ್ರೈ ಮಾಡ್ಬೇಕು ಅನ್ನೋದಿದೆ. ನನ್ಗೇನಿಲ್ಲ, ನಮ್ಮ ಮನೇಲಿ ಇಟ್ಸ್ ಓಕೆ ಅನ್ನೋ ತರ ಇದಾರೆ, ಸೊ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಂಗೆ ಗೊತ್ತಿದೆ ಅದ್ರ ಬಗ್ಗೆ ರೈಟ್ ಥಿಂಗ್ ಏನದು ಗೊತ್ತಿದೆ, ರೈಟ್ ಪಾತ್ ಏನನ್ನೋದು ಗೊತ್ತಿದೆ, ಸೊ ಅದಕ್ಕೆ ನಾನು ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.